ಲೋ ನವೀನ ಸಿನಿಮಾ ಬಗ್ಗೆ ನವೀನ್ ಯಾವಾಗಲೂ ಹೇಳ್ತದೇ ಇರೋರು, ಇನ್ನೊಂದು ಸಾಂಗ್ ಶೂಟಿಂಗ್ ಇಲ್ಲೊಂದಷ್ಟು ಮಾಡಬೇಕು, ಈ ಥರದ್ದೆಲ್ಲ ಯಾವಾಗಲೂ ಈ ಮೂವಿ ಬಗ್ಗೆ ಹೇಳ್ತಾ ಇರೋರು. ಸೊ ನಮಗೆ ಯಾವಾಗಲೂ ಕ್ಯೂರಿಯಾಸಿಟಿ ಇತ್ತು, ಹೆಂಗ್ ಮಾಡಿರ್ಬೋದು ನವೀನ್ ಅಂತ ಹೇಳಿ. ಆಕ್ಟಿವ್ ಚುಕ್ಕಿದಾರಲ್ಲಿ ತಂದೆ ರೋಲ್ ಮಾಡಿದಾಗ ನೋಡ್ತಾ ಇರ್ತೀವಿ, ನ್ಯಾಚುರಲ್ ಆಗಿ ಮಾಡ್ತಿರ್ತೀವಿ. ಸೊ ಒಂದು ದೊಡ್ಡ ಪರದೆ ಮೇಲೆ ನವೀನ ಹೀರೋ ಆಗಿ ನೋಡೋದು ಒಂದು ತುಂಬಾ ಖುಷಿ ಆಯ್ತು ನನಗೆ. ಸಾಂಗ್ಸ್ ಚೆನ್ನಾಗಿದೆ, ಅವರೇ ಹಾಡಿರೋದು. ಅಂಡ್ ಯೂಶಲಿ ನನಗೆ ಸ್ಯಾಟಿಸ್ ಅಂತಾರೆ, ಅಷ್ಟು ಚೆನ್ನಾಗಿ ಕಾಮಿಡಿ ಯಾಕೆ ನಗಲ್ಲ ಅಂತ. ನನಗೆ ನ್ಯಾಚುರಲ್ ಆಗಿ ಅಂದ್ರೆ ನಗಿಸ್ಬೇಕು. ಈ ಮೂವಿ ಗೊತ್ತಿಲ್ಲ ನಗ್ತಾ ಇದೆ ನನ್ನ ಗಂಡ ಸರ್ಪ್ರೈಸ್ ಆಗ್ತಿದೆ, ಈ ನಗ್ತಿದೆ ಫೈನಲಿ ಅಂತ ಗೊತ್ತೇ ಆಗಲ್ಲ ಯಾವಾಗ ನಗಕ್ ಶುರು ಮಾಡ್ತೀನಿ ಅಂತ. ಸೆಕೆಂಡ್ ಹಾಫ್ ಅಂತೂ ತುಂಬಾನೇ ಮಜಾ ಇದೆ, ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ಆನೆಸ್ಟ್ ಆಗಿ ಹೇಳ್ತೀನಿ, ನವೀನ್ ಸಖತ್ತಾಗಿದೆ ಮೂವಿ. ಕುತ್ಕೊಂಡು ಮನ್ಸಾರೆ ಬಂದು ನಡ್ಕೊಂಡು ಯಾರು ಬೇಕಾದ್ರೂ. ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ, ಎಲ್ಲರೂ ಬನ್ನಿ, ಥಿಯೇಟರ್ಗೆ ಬನ್ನಿ, ಇಂಥ ಮೂವಿನ ಗೆಲ್ಸಿ. ಆಗ ಮತ್ತಷ್ಟು ಒಳ್ಳೊಳ್ಳೆ ಮೂವಿನ ನಮ್ಮ ಕನ್ನಡಿಗರು ಮಾಡೋದಕ್ಕೆ ಸಾಧ್ಯ ಆಗಿದೆ. ಯಾವಾಗಲೂ ಒಳ್ಳೆ ಮೂವಿ ಬರೋಣ ಅಂತ ಹೇಳ್ತೀವಿ, ಬಂದಾಗ ಥಿಯೇಟರ್ಗೆ ಬಂದು ನೋಡೋ ಮನಸ್ಸೇ ಮಾಡೋದಿಲ್ಲ ನಾವು. ಇನ್ನೆಲ್ಲೋ ಸಿನಿಮಾ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ನೋಡುವಾಗ ಈ ಮೂವಿ ಚೆನ್ನಾಗಿತ್ತಲ್ಲ, ನಾವು ನೋಡ್ಬಿಟ್ಟು ಥಿಯೇಟರ್ಗೆ ಹೋಗಿ ಅಂತ ಅನ್ಕೋತೀವಿ. ಆ ತಪ್ಪು ಮಾಡ್ಬಿಡಿ, ಡೆಫಿನೆಟ್ ಆಗಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಈ ಮೂವಿ ಸಖತ್ ಕಿಕ್ ಕೊಡುತ್ತೆ, ಮನ್ಸಾರೆ ನಗ್ತೀರಾ. ಥಿಯೇಟರ್ಗೆ ಬಂದು ನೋಡಿ, ಮಿಸ್ ಮಾಡಬೇಡಿ. ಮನ್ಸಾರೆ ಹೇಳ್ತಿದ್ದೀನಿ, ನಾನು ಯೂಶಲಿ ಹೋಗ್ಬೇಕಾದ್ರೆ ಇವಳು ಮಾತಾಡ್ಬಿಟ್ಟು ಸೈಡಿಗೆ ಹೋಗ್ತಿದ್ದೆ, ಬಟ್ ಖುಷಿಯಾಗಿ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮನ್ಸಾರೆ ನಿಜವಾಗ್ಲೂ ಇಷ್ಟ ಇದೆ. ಚೆನ್ನಾಗಿ ಮಾಡಿದ್ದೀರಾ ಮೂವಿ ಸರ್. ಇಂಥ ಪ್ರತಿಭೆನ ನೀವು ಸಪೋರ್ಟ್ ಮಾಡಿದ್ರೆ ನಿಮಗೆ ನಾನು ಸಪೋರ್ಟ್ ಮಾಡೋದು ಮ್ಯಾಟರ್. ಇನ್ನೊಂದಷ್ಟು ಮೂವಿಗಳು ನಿಮ್ಮ ಕಡೆಯಿಂದ ಬರಲಿ, ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಕೊಡುಗೆ ಸಿಗಲಿ ಮಾತ್ರ ಮಾಡಿದ್ರು. ಪ್ರೀತಿಯಿಂದ ರವಿಮೋಹ ಬಂದವಳೆ, ಅಪ್ಪ ಅಪ್ಪನ್ನು ಕರ್ಕೊಂಡು ಅವಳು ಪಿಕ್ಚರ್ ಇಷ್ಟ ಆಯ್ತಪ್ಪ. ಹೆಂಗಿತ್ತಪ್ಪ? ಎಲ್ಲ ಚೆನ್ನಾಗಿಲ್ಲ, ಚೆನ್ನಾಗಿ ನಗಾಡ್ತಾಗಿದ್ದು, ಖುಷಿ ಪಡ್ತಿದ್ದು. ಫೈನಲಿ ನಂತರ ನವೀನ್ ಮಾಮನು ಚೆನ್ನಾಗಿ ಹತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬ ಇಷ್ಟ ಆಯ್ತು ನನಗೆ ಪವರ್ನ ತುಂಬ ಕ್ಲೋಸ್ ಆಗಿ ಗೊತ್ತಿರೋದ್ರಿಂದ ಸಿನಿಮಾದ ಎಂಟರ್ ಪ್ರೋಸೆಸ್ ನೋಡಿದ್ದೆ ನಾನು. ಅಂದರೆ ಅದರ ಮೇಕಿಂಗ್ ಆಗಲಿ ಆಫ್ಟರ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೂ ನನ್ನ ಜೊತೆಲೇ ಇದೆ. ಸೊ ಹಾಗಾಗಿ ಅದನ್ನ ಬಿಟ್ಟು ಈಗ ಔಟ್ಪುಟ್ ನೋಡೋಕ್ಕೆ ಒಂದು ಸ್ಟ್ರೆಚಲ್ಲಿ ನೋಡೋಕ್ಕೆ ನನಗೆ ತುಂಬ ಖುಷಿ ಆಗಿದೆ. ಕಾಮಿಕ್ ಸೆನ್ಸ್ ಆಗಿ ತುಂಬ ಚೆನ್ನಾಗಿದೆ. ನನಗೆ ತುಂಬ ನನಗೆ ತುಂಬ ಇಷ್ಟ ಆಗಿದ್ದು ಪ್ರತಿಯೊಬ್ಬ ಕ್ಯಾರೆಕ್ಟರ್, ಹೀರೋ ನವೀನನಾಗಲಿ ಅಥವಾ ಹೀರೋಯಿನ್ ಅವರಾಗಲಿ ಅಥವಾ ಪ್ರತಿಯೊಂದು ಚಿಕ್ಕ ಕ್ಯಾರೆಕ್ಟ್ರು ಅದ್ಭುತವಾಗಿ ನ್ಯಾಚುರಲ್ ಆಗಿ ಮಾಡಿಸಿದ್ದಾರೆ. ಸೊ ಅದು ನಾನು ಬ್ಯಾಕ್ ನನಗೆ ತುಂಬ ಖುಷಿ ಆಗ್ತದೆ ಅಷ್ಟು ನೋಡೋಕ್ಕೆ, ಇಷ್ಟು ನ್ಯಾಚುರಲ್ ಆಗಿ ಬಂದಿದೆ. ಆ್ಯಂಡ್ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಯಾರನ್ನ ನೋವು ಮಾಡಿರ್ತೀವಿ ಸೊ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ತುಂಬ ಖುಷಿ ಆಯಿತು. ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಡೈರೆಕ್ಷನ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಹೊಂದ್ಕೊಂಡು ಬಂದಿದೆ. ನನಗಂತೂ ಈ ಸಿನಿಮಾ ತುಂಬ ಖುಷಿ ಆಯಿತು. ಈ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿರೋದ್ರಿಂದ ಎಲ್ಲರೂ ಥಿಯೇಟ್ರಿಗೆ ಬಂದರೆ ಈ ಸಿನಿಮಾ ನೋಡಬೇಕು. ಲೋ ನವೀನ ತುಂಬ ಕಷ್ಟಪಟ್ಟಿದ್ದಾರೆ ಡೈರೆಕ್ಟ್ರು. ನವೀನನ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ಪ್ಲೀಸ್ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಬೇಕು. ಪರ್ಫಾರ್ಮೆನ್ಸು ಅದೊಂದಿತ್ತು. ಅಂದರೆ ಸಿಂಗರ್ ಆಗಿದ್ದು ಈಗಾಗಲೇ ಆಕ್ಟರ್ ಆಗಿ ಏನಾಗಬಹುದು ಅನ್ನೋದು ಕುತೂಹಲ ಇತ್ತು. ಒಬ್ಬ ಆಕ್ಟರು ಇಮೇಜ್ಗಳು ಎಲ್ಲಾನು ಬದಿಗಿಟ್ಟು ತನ್ನನ್ನು ತಾನೇ ಕಾಮಿಡಿ ಮಾಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಕಾಮಿಡಿ ಮಾಡಿಕೊಂಡು ಆ ಇನ್ನೋಸೆನ್ಸ್ನ ಕಾಪಾಡಿಕೊಂಡು ಮಾಡಿರೋದಕ್ಕೆಲ್ಲ ಅದೇ ಸಿನಿಮಾದ ಹೈಲೈಟ್. ಇನ್ನೋಸೆನ್ಸ್ನ ಪ್ರತಿ ಸಿನಿಮಾದಲ್ಲೂ ಕಾಪಾಡಿಕೊಂಡು ಚೆನ್ನಾಗಿದೆ. ಸೊ ಕಾಮಿಡಿ ಅಂತಲ್ಲ, ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫಲ್ಲಿ ಪ್ರತಿ ಸಿನಿಮಾದಲ್ಲೂ ಆ್ಯಕ್ಟರ್ ಸ್ಕೋರ್ ಮಾಡೋಕ್ಕೆ ಒಂದು ಸ್ಪೇಸ್ ಇರುತ್ತೆ.
ಈ ಸಿನಿಮಾದಲ್ಲಿ ಒಂದೊಂದು ಸ್ಪೇಸ್ ಇದೆ, ಅಲ್ಲಿ ಅದ್ಭುತವಾಗಿ ರವೀನಾ ಸ್ಕೋರ್ ಮಾಡಿದ್ದಾರೆ. ಎಮೋಷನಲ್ ಅದು ಒಂದು ಸಿನಿಮಾಗೆ 10% ಸ್ಕೋರ್ ಮಾಡಿದ್ದಾರೆ. ಮತ್ತು ಎಸ್ಪೆಷಲಿ ಈ ಸಿನಿಮಾದ ನಿರ್ದೇಶಕರು ಧನುರ್ಧಾರಿ ಇದ್ದಾರೆ, ಅವ್ರು ಆಲ್ರೆಡಿ ಪ್ರೂವ್ ಮಾಡಿರೋ ಈ ಸಿನಿಮಾದಲ್ಲಿ ಪ್ರತಿ ಒಂದು ಹಂತಗಳು ಇಂಚಿಂಚು ಅಳದಿಂಚಿ ಅದ್ಭುತವಾಗಿ ಮಾಡಿದ್ದಾರೆ. ಸಖತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಥರದೊಂದು ಹೊಸ ತಂಡಕ್ಕೆ ಅಂದರೆ ಏನೋ ಮಾಡ್ತಾರೆ ಅಂತ ಇಷ್ಟು ದೊಡ್ಡದಾಗಿ ಸಪೋರ್ಟ್ ಮಾಡೋದ್ರಿಂದ ತುಂಬ ಹಾಗಾಗಿ ಓಕೆ ನಮಗೆ ನಾವೇ ಮಾಡಿರೋದು, ಬಟ್ ಕೆಲವು ಸಿನಿಮಾಗಳು ಮಾತ್ರ ಕೊಡುಗೆ ಆಗ್ತದೆ. ಎಲ್ಲ ಇಷ್ಟು ಜನ ಒಂದು ಕನ್ನಡಕ್ಕೆ ಒಳ್ಳೆ ಸಿನಿಮಾ, ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ತೀನಿ. ನಾನು ಮಾಡಿದ್ದೀನಿ ಅಂತಲ್ಲ, ಪ್ರತಿಯೊಬ್ಬರು ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಬರಬೇಕಾಗಿದೆ ಅಂದರೆ ಮನುಷ್ಯರಿಗೆ ಪ್ರತಿದಿನ ಬೆಳಗಾಡೋದು ಜೊತೆ ಈ ಥರ ಒಂದು ಎರಡು ನಾವು ನನ್ನನ್ನು ಬೆಳೆಸೀವಿ ಅಂತಂದರೆ ಅದಕ್ಕೆ ವಯಸ್ಸಾಗಿ ಆಗಾಗ ಇವರು ಶಂಕರ್ನಾಗ ಅನಂತರ ಕಾಣಿಸ್ಕೊಂಡ್ರು. ನನಗೆ ಇದು ನನ್ನೊಬ್ಳಿಗೂ ಅಥವಾ ಎಲ್ಲರಿಗೂ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಅದು ಫೀಲ್ ಆಯಿತು. ಮತ್ತು ಪ್ರತಿಯೊಬ್ಬರು ಅಂದರು ನಿಜವಾಗ್ಲೂ ನನ್ನ ಮೆಚ್ಚಿನ ಮಗ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ದಯವಿಟ್ಟು ಮಿಸ್ ಮಾಡ್ಕೊಂಡವರು ಫೀಲ್ ಮಾಡ್ತೀರಾ ಮಾತಾಡ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕೇಳ್ತೀನಿ. ಥ್ಯಾಂಕ್ ಯು. ಕನ್ನಡ ಮ್ಯೂಸಿಕ್ ಬೆಸ್ಟ್ ಸೀರೀಸ್ ಟೈಟಲ್ಲೇ ಸಖತ್ ಚೇಂಜ್ ಆಗಿದೆ. ಚೆನ್ನೈಯಲ್ಲಿ ಹೇಳ್ತೀನಿ, ಒಬ್ಬ ಒಳ್ಳೆ ಸಿಂಗರ್ನ ನೋಡಿದ್ರೆ ಇವತ್ತು ಒಳ್ಳೆ ಆ್ಯಕ್ಟರ್ನ ನೋಡಿದೆ. ಅದರ ಮೇಲೆ ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾದಂಥ ಪ್ರತಿಭೆ ಲಾಸ್ಟ್ ಯಾರು ಮೋಸ್ಟ್ಲಿ 4 ಜನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆರಿ ವಾಟರ್ ಈ ಸಿನಿಮಾ ನಿಜವಾಗ್ಲೂ ಹೇಳ್ತೀನಿ, ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋಂಥ ಸಿನಿಮಾ. ಯಾರು ಎಲ್ಲೂ ಮುಗ್ಗೋರಾಗಲ್ಲ. ಕನ್ನಡ ಸಿನಿಮಾಗಳನ್ನ ನೋಡಿ, ಇಂಥ ಸಿನಿಮಾಗಳು ಗೆದ್ದರೆ ಇನ್ನೂ 10 ಅಡಿಗಳು ಮಾಡ್ತಾರೆ. ಈ ತಂಡಕ್ಕೆ ನವೀನ್ಗೆ ಗಾಯಕಾಗಿ ಗೆದ್ದಾಯ್ತು, ಇವಾಗ ಆಕ್ಟರ್ ಆಗಿ ಗೆದ್ದಿದ್ದೀರಾ. ಕಂಗ್ರ್ಯಾಚುಲೇಷನ್. ಇದೇ ನೋಡಿ ಬ್ಯೂಟಿ ಏನೋ ಬೇರೆ ಊರಲ್ಲಿ ಇಟ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ದಯವಿಟ್ಟು ಚಿತ್ರ ನೋಡಿ ಗೆಲ್ಲಿಸಿ. ಹೋರಾಟ ಸೂಪರ್ ಸಿಕ್ಕಿತ್ತು. ಆಲ್ ದ ಬೆಸ್ಟ್. ಫೋನ್ ವಾಯ್ಸಲ್ಲಿ ನೀಟಾಗಿರೋ ಸಾಂಗ್ ಆಗ್ಬೋದು, ಎಮೋಷನ್ ಸಾಂಗ್ ಆಗ್ಬೋದು, ಭಾಳ ಅಂದರೆ ಭಾಳ ಮಜವಾಗಿದೆ. ಇನ್ಫ್ಯಾಕ್ಟ್ ಹಳ್ಳಿ ಸಬ್ಜೆಕ್ಟ್ ಭಾಳ ಅಂದರೆ ಭಾಳ ಸೊ ಅದನ್ನ ಇಟ್ಕೊಂಡು ನಮ್ಮ ಹಳ್ಳಿ ನಡೆಯುವಂಥ ವಿಷಯಗಳಲ್ಲಿ ಸ್ಟೋರಿ ಪ್ಲಸ್ ಕ್ಯಾರೆಕ್ಟರ್ ಹೊಸ ಕ್ಯಾರೆಕ್ಟರ್ ಲೈಫ್ ಹೇಗೆ ಚಿಕ್ಕ ಚಿಕ್ಕ ವಿಷಯಗಳು ತುಂಬ ಮಜಾ ಬರುತ್ತೆ. ತುಂಬ ರಿಲೇಟಬಲ್ ಆಗಿದೆ ವಿಷಯ. ಕಂಗ್ರ್ಯಾಚುಲೇಷನ್ಸ್. ನಾನು ತುಂಬ ಎಂಜಾಯ್ ಮಾಡಿದೆ. ಅದ್ಭುತವಾದ ಚಿತ್ರ. ಈ ಸಿನಿಮಾ ಮನೆ ಚಿತ್ರ ಅಲ್ಲ, ಥಿಯೇಟ್ರಲ್ಲಿ ಒಂದೇ
ನೋಡ್ತಾ ಇದ್ದೀವಿ ಎಂಜಾಯ್ ಮಾಡಿ ದಯವಿಟ್ಟು ಎಂಟರ್ಟೈನ್ಮೆಂಟ್ ಸಪೋರ್ಟ್ ಮಾಡಿ ಈ ಥರ ಹೊಸ ಹೊಸ ಪ್ರಯತ್ನಗಳನ್ನ ಸಪೋರ್ಟ್ ಮಾಡಿ ಅವಾಗ ಹೊಸ ಹೊಸ ಪ್ರತಿಭೆಗಳು ಬರೋದು ಒಳ್ಳೆ ಚಿತ್ರ ಮಿಸ್ ಮಾಡಿದ್ರು. ನಮಸ್ಕಾರ. ಇವತ್ತಿನ ಕಾಲಘಟ್ಟದಲ್ಲಿ ಏನು ನಡೀತಾ ಇದೆ ಅಂತಂದರೆ ತುಂಬ ಬೇಕಾಗಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ, ಆಲ್ ದ ಬೆಸ್ಟು. ಆಮೇಲೆ ಸೀಕ್ವೆನ್ಸ್ ಹೆಂಗೈತೆ ಅಂದರೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿರೋದು ಸಂಗೀತ ರಂಗ ಅದು ಬಿಟ್ಟ ಮೇಲೆ ಆ ಸೀಕ್ವೆನ್ಸ್ ಇವ್ರ ಮೂವಿನಲ್ಲೇ ನಾನು ನೋಡಿರೋದು. ಅಂದರೆ ಹೀರೋಯಿನ್ ಯಾಕೆ ಚೇಂಜ್ ಆದರೂ ನೆಕ್ಸ್ಟ್ ಏನಾದ್ರು ಅವ್ರು ಹೇಳ್ತಾ ಇಲ್ಲ, ನೆಕ್ಸ್ಟ್ ಮೂವಿ ಇನ್ನೊಂದು ಇರುತ್ತೆ ಅಂತ ಪಕ್ಕ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಪ್ರತಿಭೆಗೂ ಬೆಳಿಬೇಕಂತಂದರೆ ಶ್ರಮ ಇರಬೇಕು, ಆ ಶ್ರಮ ನಿಮ್ಮಲ್ಲೇ ಇದೆ ಅಣ್ಣ. ಟ್ಯಾಲೆಂಟ್ ಇರೋರು ಮುಂದಕ್ಕೆ ಬರಬೇಕು. 100% ಸಕ್ಸಸ್ ಇದೆ. ನಿಮ್ಮಲ್ಲಿ ಕಲೆ ಇದೆ, ಕಲೆಗೆ ಕಲಾದೇವಿ ಯಾವುದಿದೆ ಹಿಡಿತಾರೆ. ಲೋನವಿನ 100% 100 ಡೇಸ್ ಓಡಿ ಜೈ ಹಳ್ಳಿಕಾರ್. ಲೋನವಿನ ಪಿಕ್ಚರ್ ಸಕ್ಕದಾಗೈತೆ. ಅವ್ರಿಗೆ ಮ್ಯೂಸಿಕ್ ಸಿಂಗಿಂಗಲ್ಲಿ ನೋಡಿದ್ದೆ, ಒಂದು ಫುಲ್ ಆ್ಯಕ್ಟಿಂಗ್ ಆಗಿ ಕಾಮಿಡಿಯಿಂದ ಹಿಡಿದು ಸೆಂಟಿಮೆಂಟಿಂದ ಹಿಡಿದು ಎಲ್ಲ ಓವರಾಲ್ ಒಂದು ಫಿಕ್ಸರ್ ನೋಡಿದೆ. ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಪಿಕ್ಚರು. ದಯವಿಟ್ಟು ನಾನು ಎಲ್ಲ ಪಿಕ್ಚರ್ಗೂ ಬಂದಾಗ ಅದನ್ನೇ ಹೇಳೋದು ನಾನು. ದಯವಿಟ್ಟು ನಮ್ಮ ಕನ್ನಡ ಜನ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ತಿದ್ದೀನಿ. ಅದ್ಭುತವಾದಂಥ ಪಿಕ್ಚರು. ಸ್ಟಾರ್ಟ್ ಆಗಿದ್ದು ಗೊತ್ತಾಗಲ್ಲ, ಮುಗಿದ್ದು ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಕಾಮಿಡಿ ಟೈಮಿಂಗ್ಸ್ ಅಂತ ಅಯ್ಯೋ ಆರ್ಟಿಸ್ಟಲ್ಲಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮುಗಿಸಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಪಿಕ್ಚರ್. ಅದರಲ್ಲಂತೂ ನಮ್ಮ ಅಭಿ ಮತ್ತು ಮಲ್ರಾಜಣ್ಣ, ನಮ್ಮ ಹೀರೋ ರವಿರಣ್ಣ ಎಕ್ಸ್ಟ್ರಾರ್ಡಿನರಿ, ತುಂಬ ಬ್ಯೂಟಿಫುಲ್ ಆಗೈತೆ ಪಿಕ್ಚರು. ದಯವಿಟ್ಟು ಇಂಥ ಪಿಕ್ಚರ್ನ ನೋಡಬೇಕು. ಮಿಸ್ ಮಾಡ್ತಿದ್ರೆ ಅದು ನಿಮ್ಮ ಇದು ಅಂತ ಹೇಳೋದು. ಈ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಪಿಕ್ಚರ್ನ ಗೆಲ್ಲಿಸಿ ಇನ್ನೊಂದು ಪಿಕ್ಚರ್ನ ಮಾಡೋದಕ್ಕೆ ಒಂದು ಶಕ್ತಿ ಕೊಡಿ ಅಂತ ಕೇಳ್ತಿದ್ದೀನಿ. ಆಲ್ ದ ಬೆಸ್ಟ್. ಲೋ ನವೀನ ಮಾಡ ಸೀನಿದೆ ಮತ್ತೆ ಹೋಯ್ತಾ
ಬಂದಿದೆ ಗೌರವಿನ, ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ನವೀನ್ ಸರ್ ಅವರು ಕನ್ನಡದಲ್ಲಿ ತುಂಬಾ ವರ್ಷ, ತುಂಬಾ ಒಂದು ಜನರೇಷನ್ಗೆ ಉಳಿಸಬೇಕಾಗಿದ್ದ ನಟ. ಈ ತರ ಕಥೆಗಳು ತುಂಬಾ ಸಲ ಕಿರಾತಕ, ರಾಜಾವಲಿ, ಅಯೋಗ್ಯ, ಪ್ರತಿ ಹಳ್ಳಿ ಸಿನಿಮಾದ ಕೆಲಸ ಬಂದಿದ್ದೀರಾ. ದಯವಿಟ್ಟು ಈ ಸಿನಿಮಾದ ಕೆಲಸ ಬನ್ನಿ. ಪ್ರತಿ ಪಾತ್ರಗಳು ನಿಮ್ಗೆ ಕಾಣುತ್ತೆ, ಪ್ರತಿ ಪಾತ್ರಗಳು ಅನಿಸುತ್ತೆ, ಪ್ರತಿ ಸಂಭಾಷಣೆ, ಪ್ರತಿ ಸಾಹಿತ್ಯ ನಿಮ್ಮ ಮನೇನ, ನಿಮ್ಮ ಊರನ್ನ, ನಿಮ್ಮ ಜನನ ನೆನಪಿಸುತ್ತೆ. ದಯವಿಟ್ಟು ಈ ಸಿನಿಮಾ ಯಾರು ಕರ್ನಾಟಕದಲ್ಲಿ ಖಂಡಿತ ನೋಡ್ಬೋದು. ಬಂದು ಎಲ್ಲರೂ ಸುಮಾರು ತುಂಬ ಅನಿಸುತ್ತೆ. ತುಂಬ ಕಾರಣ ಸುಮಾರು ಮಾಡಿದ್ದೀವಿ. ಎಲ್ಲ ಸ್ವಲ್ಪ ಅಂದರೆ ನಾವು ಅಕ್ಕಪಕ್ಕದಲ್ಲಿ ಮಾತಾಡೋಂಥ ತುಂಬ ಚೆನ್ನಾಗಿದೆ.